ನಮಸ್ಕಾರ ಕೇಳುಗರಿಗೆ. ಇಂದಿನ ಸಂಚಿಕೆಯಲ್ಲಿ ನಾವು ಭಗವಂತ ನಮ್ಮ ಕೈಯನ್ನು ಹಿಡಿಯಬೇಕು ಅಥವಾ ನಾವು ಭಗವಂತನ ಕೈ ಹಿಡಿಯಬೇಕು ಎನ್ನುವ ವಿಷಯಗಳೊಂದಿಗೆ ಮಾತನಾಡಿದ್ದೆವು. ಅದರಂತೆ ನಾವು ಭಗವಂತನ ಕೈ ಹಿಡಿಯಬೇಕೆನ್ನುವುದೇ ನಿಜವಾದ ವಾಕ್ಯ, ನಿಜವಾದ ಮಾತು ಎಂದು ನಾವು ನಿರ್ಧರಿಸಿದ್ದೆವು. ಅದೇ ರೀತಿ ನಾವು ಹೇಗೆ ಭಗವಂತನ ಕೈಯನ್ನು ಹಿಡಿಯುವುದು ಎನ್ನುವ ವಿಷಯಗಳೊಂದಿಗೆ ನಾವು ಇಂದು ಈ ಸಂಚಿಕೆಯಲ್ಲಿ ಮಾತನಾಡಲಿದ್ದೇವೆ. ಭಗವಂತನ ಪ್ರೀತಿಗೆ ನಾವು ಹೇಗೆ ಪಾತ್ರರಾಗಬೇಕು, ಭಗವಂತ ಯಾವ ಕ್ಷಣದಲ್ಲಿ ನಮ್ಮನ್ನು ನೋಡ್ತಾನೆ, ಯಾವ ಕ್ಷಣದಲ್ಲಿ ಭಗವಂತನಿಗೆ ನಾವು ಸರಿ ಎನ್ನಿಸುತ್ತೇವೆ, ಹಾಗಾದರೆ ನಾವು ಆ ಒಂದು ಸರಿ ಎನ್ನಿಸಿಕೊಳ್ಳಲು ಏನೇನು ಮಾಡಬೇಕು ನಮ್ಮ ಈ ಒಂದು ಜೀವನದಲ್ಲಿ ಅನ್ನುವುದು ಬಹಳ ಮುಖ್ಯ. ಅದೇ ರೀತಿ ಭಗವಂತ ಯಾವ ವಿಷಯಕ್ಕೆ ಒಲಿದಾನು ಎಂದು ಹಲವಾರು ನಿದರ್ಶನಗಳು ನಮ್ಮ ಕಣ್ಣು ಮುಂದಿದೆ. ಹಿಂದೆ ಪುರಾಣಗಳಲ್ಲಾಗಲಿ, ವೇದಗಳಲ್ಲಾಗಲಿ, ಭಗವದ್ಗೀತೆಗಳಲ್ಲಾಗಲಿ, ರಾಮಾಯಣದಲ್ಲಾಗಲಿ ಹಲವಾರು ಕತೆ, ಉಪಕತೆ, ಹಲವಾರು ವಿಭಿನ್ನ ಸನ್ನಿವೇಶಗಳಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹೇಗೆ ಯಾವ ವಿಷಯಕ್ಕೆ ಭಗವಂತ ಒಲಿದ, ಯಾವ ವಿಷಯಕ್ಕೆ ಭಗವಂತ ಒಲಿಲಿಲ್ಲ, ಎಂತಹ ವ್ಯಕ್ತಿಗಳಿಗೆ ಭಗವಂತ ಒಲಿದ, ಎಂತಹ ವ್ಯಕ್ತಿಗಳಿಗೆ ಇಷ್ಟು ಕಷ್ಟಪಟ್ಟರೂ ಕೂಡ ಭಗವಂತ ಒಲಿಲಿಲ್ಲ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ. ಈಗಿನ ಸನ್ನಿವೇಶ ತೆಗೆದುಕೊಂಡರೆ, ಈಗ ನಿಮ್ಮ ಅಮ್ಮನ ಪ್ರೀತಿಗೋಸ್ಕರ ನೀವೇನು ಮಾಡ್ತೀರಿ, ಅಥವಾ ನಿಮ್ಮ ಒಂದು ಶಾಲಾ ಅಧ್ಯಾಪಕರಿಗೆ ಖುಷಿಯಾಗಬೇಕಂತ ಹೇಳಿದರೆ ನೀವೇನು ಮಾಡಬೇಕು. ಹಾಗೆ ನಿಮ್ಮ ಇಷ್ಟಪಾತ್ರರಿಗೆ ಖುಷಿಯಾಗಬೇಕಾದರೆ, ನಿಮ್ಮ ಇಷ್ಟಪಾತ್ರರು ನಿಮ್ಮನ್ನು ನೋಡಬೇಕಾದರೆ, ನಿಮ್ಮ ಇಷ್ಟದವರು ನಿಮ್ಮ ಬಗ್ಗೆ ಗಮನ ಹರಿಸಬೇಕಾದರೆ, ನಿಮ್ಮ ಇಷ್ಟದವರು ನಿಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ ಏನು ಮಾಡಬೇಕು? ಉದಾಹರಣೆಗೆ ಅಮ್ಮ ನಮ್ಮನ್ನು ಇಷ್ಟಪಡಬೇಕಂದ್ರೆ ಏನು ಮಾಡಬೇಕು? ಅಮ್ಮನಿಗೆ ಇಷ್ಟವಾದಂತಹ ಕೆಲಸಗಳನ್ನು ಮಾಡಬೇಕು, ಅಮ್ಮನಿಗೆ ಇಷ್ಟವಾದಂತಹ ವಸ್ತುಗಳನ್ನು ತಂದು ಕೊಡಬೇಕು. ಒಟ್ಟಿನಲ್ಲಿ ಅಮ್ಮನಿಗೆ ಖುಷಿಯಾಗುವಂತಹ ವಿಷಯಗಳು, ಅಮ್ಮ ನಮ್ಮಿಂದ ಏನನ್ನು ಯೋಚಿಸುತ್ತಾರೆ, ನಮ್ಮಿಂದ ಏನಾಗಬೇಕೆಂದುಕೊಂಡಿದ್ದಾರೆ ಅಂತಹ ವಿಷಯಗಳನ್ನು ನಾವು ಮಾಡಿದಾಗ ನಿಜವಾಗಿಯೂ ಅಮ್ಮ ಖುಷಿಯಾಗ್ತಾರೆ. ಅದೇ ರೀತಿ ಶಾಲೆಯ ಅಧ್ಯಾಪಕರ ವಿಚಾರ ಬಂದಲ್ಲಿ ಮಕ್ಕಳಾದವರು ಏನು ಮಾಡಬೇಕಾಗ್ತದೆ? ಅಧ್ಯಾಪಕರಿಗೆ ಖುಷಿ ಪಡಬೇಕಾದ್ರೆ ಮಕ್ಕಳೇನು ಮಾಡಬೇಕು? ಹಾಗೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಗೆಳೆಯರು, ನಿಮ್ಮ ಅಚ್ಚುಮೆಚ್ಚಿನ ಗೆಳೆಯರು, ಗೆಳತಿಯರು, ಅಥವಾ ನಿಮಗೆ ಬೇಕಾದಂತಹ ವ್ಯಕ್ತಿಗಳು, ಅವರು ನಿಮ್ಮನ್ನು ಪ್ರೀತಿ ಮಾಡಬೇಕಾದರೆ, ಅವರು ನಿಮ್ಮತ್ತ ಗಮನ ಹರಿಸಬೇಕಾದರೆ ನೀವೇನು ಮಾಡಬೇಕು? ಅದೇ ರೀತಿ ಭಗವಂತನಿಗೆ ಇಷ್ಟ ಆಗುವಂತಹ ಕೆಲವು ವಿಷಯಗಳು, ಭಗವಂತ ನಮ್ಮಿಂದ ಬಯಸುವಂತಹ ಕೆಲವೊಂದು ವಿಚಾರಗಳು ಇದ್ದಾವೆ. ಅಂತಹ ವಿಚಾರಗಳನ್ನು ನಾವು ಮಾಡಿದಾಗ ಖಂಡಿತ ಭಗವಂತ ನಮ್ಮತ್ತ ಗಮನ ಹರಿಸ್ತಾನೆ, ನಮಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಕೊಡುತ್ತಾನೆ ಎನ್ನುವ ವಿಚಾರಗಳು. ಅದೇ ರೀತಿ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕೆಂದಾಗ ತುಂಬ ವಿಷಯಗಳು ಬರ್ತವೆ. ಅದರಲ್ಲಿ 3 ವಿಷಯಗಳು ತುಂಬ ಪ್ರಧಾನವಾದದ್ದು: ಭಕ್ತಿ, ದಾನ ಮತ್ತು ಧರ್ಮ. ಈ ಮೂರು ಪದಗಳನ್ನು ಹಲವಾರು ಜನರು ಹಲವಾರು ರೀತಿಯಲ್ಲಿ ತಮ್ಮದೇ ಆದಂತಹ ವಿವರಣೆಗಳನ್ನು ಕೊಟ್ಟಿದ್ದಾರೆ. ನಾನು ಕೂಡ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಂಡು ಈ 3 ಪದಗಳನ್ನು ಅತಿ ಸಾಮಾನ್ಯ ಭಾಷೆಗಳಲ್ಲಿ ನಿಮಗೆ ತಿಳಿಸಬೇಕೆನ್ನುವುದು ನನ್ನ ವಿಚಾರ. ಅದೇ ರೀತಿ ಭಕ್ತಿ ಎನ್ನುವ ಪದ ನಿಮಗೆಲ್ಲರಿಗೂ ತಿಳಿದಿರುವಂಥದ್ದೇ. ಭಕ್ತಿ ಎಂದೊಡನೆ ಕೆಲವರು ಹೇಳ್ತಾರೆ ಪೂಜೆ, ಪುನಸ್ಕಾರ, ಹೋಮ, ಹವನ, ದೇವಸ್ಥಾನಗಳಿಗೆ ಹೋಗುವುದು, ದೇವರಿಗೆ ಕೈ ಮುಗಿಯುವುದು, ಇದು ಭಕ್ತಿ ಅಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ ಭಕ್ತಿ ಅಂದರೆ ಏನೂ ಇಲ್ಲ, ನಾವು ದೇವರ ನಾಮವನ್ನು ಬಾಯಲ್ಲಿ ಹೇಳಿದರೆ ಸಾಕು, ಅದೇ ಭಕ್ತಿ ಅಂತ. ಹಾಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಹೇಳಿರ್ಬೋದು. ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಹಲವಾರು ವಿಚಾರಗಳು ಬಂದಿರಬಹುದು. ಆದರೆ ಭಕ್ತಿ ಎನ್ನುವುದು ಅತ್ಯಂತ ಸುಲಭದ ವಿಷಯ ಕೂಡ ಹೌದು. ಹೇಗೆ? ನಿಸ್ವಾರ್ಥತೆಯಲ್ಲಿ ಭಗವಂತನನ್ನು ಆರಾಧಿಸುವಂಥದ್ದು. ಹೇಗೆ ಕೇಳಿದರೆ, ಈಗ ನೋಡಿ, ನೀವೆಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ, ದೇವರಿಗಂಥೇಳಿ ವಿಶೇಷವಾದ ದೀಪಾಲಂಕಾರಗಳನ್ನು ಮಾಡ್ತೀರಿ, ಹೂವು ಹಣ್ಣುಗಳನ್ನು ತರ್ತೀರಿ, ಹೊಸ ಹೂಗಳನ್ನು ತಂದು ದೇವರಿಗೆ ಅರ್ಪಿಸ್ತೀರಿ, ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಆಗಲಿ, ಹಬ್ಬ ಹರಿ ದಿನಗಳನ್ನೆಲ್ಲ ಆಚರಿಸುತ್ತೀರಿ, ಎಲ್ಲವೂ ಮಾಡ್ತೀರಿ. ದೇವರಿಗಂಥೇಳಿ ಆಭರಣಗಳನ್ನು ತರ್ತೀರಿ, ದೇವರಿಗೋಸ್ಕರ ವಿಶೇಷ ಗಂಧ ದ್ರವ್ಯಗಳಿಂದ ಪೂಜೆ ಮಾಡ್ತೀರಿ, ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆ ಮಾಡ್ತೀರಿ. ಒಮ್ಮೆ ವಿಚಾರ ಮಾಡಿ ನೋಡಿ, ನಾವು ಮಾಡುವಂತಹ ಪ್ರತಿಯೊಂದು ಪೂಜೆ, ಪುನಸ್ಕಾರ, ಅಲಂಕಾರ, ಆಭರಣಗಳಾಗಲಿ ಎಲ್ಲವೂ ಕೂಡ, ಅನ್ನದಾನಗಳಾಗಲಿ ಪ್ರತಿಯೊಂದು ಕೂಡ ಅದರ ಮೂಲ ಪದಾರ್ಥ ಬಂದುಬಿಟ್ರೆ ಅದು ಭಗವಂತನ ಸೃಷ್ಟಿಯೇ. ಈಗ ನಾವು ಭಗವಂತನಿಗೆ
ಸಣ್ಣ ಒಂದು ದೀಪದ ವಿಚಾರ ತೆಗೆದುಕೊಳ್ಳ, ಸಣ್ಣ ಒಂದು ದೀಪವನ್ನು ನೀವು ಭಗವಂತನಿಗೆ ಹಚ್ಚಿದಿರಿ ಅಂತ ಹೇಳಿದರೆ, ಹಣತೆ ಮಣ್ಣಿನ ಮೂಲ, ಎಣ್ಣೆ ಪ್ರಕೃತಿಯ ಮೂಲ, ಬತ್ತಿ ಅದು ಕೂಡ ಪ್ರಕೃತಿಯ ಮೂಲ. ಹಾಗಾದರೆ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ ಆದರ ಮೇಲೆ ನಾವು ಅದನ್ನೇ ವಾಪಸ್ಸು ಭಗವಂತನಿಗೆ ದೀಪ ಎಂದೊಳಿ ಹಚ್ಚಿ ಇಟ್ಟಿದ್ರ ಮೇಲೆ ಏನು ಉಪಯೋಗ ಇರ್ತದೆ? ಹಾಗಾದರೆ ಹಣ್ಣುಗಳಾಗಲಿ ಹೂಗಳಾಗಲಿ ಎಲ್ಲವೂ ಸಂತೆಯಿಂದ ತರ್ತೇವೆ, ದೇವರ ನೈವೇದ್ಯಕ್ಕೆ ಇಡ್ತೇವೆ, ಪಂಚಭಕ್ಷ ಪರಮಾನ್ನಗಳನ್ನೆಲ್ಲ ಮಾಡಿ ಇಡ್ತೇವೆ, ಎಲ್ಲವೂ ಕೂಡ ಭಗವಂತನ ಸೃಷ್ಟಿ. ಮೂಲತಃ ಅದೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾದಂತಹ ಪದಾರ್ಥಗಳು. ಅಂತಹ ಪದಾರ್ಥಗಳನ್ನು ಪುನಃ ದೇವರ ಮುಂದಿಟ್ಟಾಗ ಅದರಲ್ಲಿ ಭಕ್ತಿ ನಾವು ಎಲ್ಲಿ ಸಿಗ್ತದೆ? ಹಾಗಾದರೆ ಭಕ್ತಿ ಅಂದರೆ ಏನು? ಹಾಗಾದರೆ ಈ ಪೂಜೆಗಳು ಪುನಸ್ಕಾರಗಳು ನಾವು ಮಾಡಿದಂತಹ ದೀಪಾಚರಣೆಗಳಾಗಲಿ ಅನ್ನದಾನಗಳಲ್ಲಾಗಲಿ ವ್ಯರ್ಥವೇ? ಹಾಗಾದರೆ ಎಲ್ಲವೂ ಭಗವಂತನದ್ದನ್ನು ಭಗವಂತನಿಗೆ ಕೊಟ್ಟರ ಮೇಲೆ ಯಾವುದಕ್ಕೂ ಹಾಗಾದರೆ ಉಪಯೋಗ ಇಲ್ಲವೇ, ಕೊಡಬಾರದೆ ಅನ್ನುವಂತಹ ವಿಚಾರಗಳು ಕೂಡ ಬರ್ತವೆ. ಆದರೆ ಭಕ್ತಿ ಎನ್ನುವುದು ಇದರೊಂದಿಗೆ ಹೇಗೆ ಬೆರೆಯುತ್ತದೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ನಮಸ್ಕಾರ.